My dear students, in this class we have discussed the first chapter in the 10th class, first chapter science, physics. The first chapter is electricity. The first chapter is electricity. Before going to discuss what is electricity or meaning of electricity, we can know some basic concepts of electricity. ನೋಡಿ in the previous class ಅಲ್ಲ ಎಲೆಕ್ಟ್ರಿಸಿಟಿಗೆ ನಾವು ಹೋಗೋದಕ್ಕಿಂತ ಮುಂಚೆ ನಮಗೆ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿದೆ. ಏನು? we are all know about states of matters. We are all know about states of matters. States of matters. Which are states of matters? Which are states of matter? The main states of matters are solid, liquid, and gases. The main states of matters are solid, liquid, gases. Solid, liquid, gases. Which are solid? Which are liquids? Which are gases? ನೋಡಿ, ಫಾರ್ ಎಕ್ಸಾಂಪಲ್ ನಾವು ದಿನನಿತ್ಯ ತಿಂತಕ್ಕಂಥ ಊಟ ಅಥವಾ ಅನ್ನ ಇಸ್ ನಥಿಂಗ್ ಬಟ್ ಸಾಲಿಡ್. ನಾವು ಸೇವಿಸ್ತೀವಲ್ಲ ಫುಡ್ ಇಸ್ ನಥಿಂಗ್ ಬಟ್ ಸಾಲಿಡ್. ಕುಡಿತಕ್ಕಂಥ ನೀರು ಲಿಕ್ವಿಡ್, ತಿಂತಕ್ಕಂಥ ಆಹಾರ ಸಾಲಿಡ್, ಕುಡಿತಕ್ಕಂಥ ನೀರು ಲಿಕ್ವಿಡ್, ಸೇವಿಸ್ತಕ್ಕಂಥ ಗಾಳಿ ಗ್ಯಾಸ್. ಇಸ್ ನಥಿಂಗ್ ಬಟ್ ಫುಡ್ ಈಸ್ ಅ ಸಾಲಿಡ್, water is a liquid, and air is nothing but oxygen is a gases. ನೋಡಿ ನಾವು ದಿನನಿತ್ಯ ಸೇವಿಸ್ತೀವಿ, ಅನ್ನ ತಿಂತೀವಿ, ನೀರು ಕುಡಿತೀವಿ, ಗಾಳಿ ಸೇವಿಸ್ತೀವಿ. ಇಸ್ ನಥಿಂಗ್ ಬಟ್ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಹಾಗಾದ್ರೆ ದೊಡ್ಡವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ನೇಚರ್ ಇಟ್ ಮೇಕ್ ಅವರ್ ಫ್ಯೂಚರ್. ನೇಚರ್ ಇಟ್ ಮೇಕ್ ಅವರ್ ಫ್ಯೂಚರ್ ಅಂತ ಹೇಳಿ. ದಟ್ ಈಸ್ ಅವರ್ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಇವೆಲ್ಲ ನಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ವಸ್ತುಗಳು. ಹಾಗೆ ಸರ್, ಇವೆಲ್ಲ ಸ್ಟೇಟ್ಸ್ ಆಫ್ ಮ್ಯಾಟರ್ಸ್ ಯಾವುದರಿಂದ ಆಗಿದ್ದಾವೆ? ಹೌ ಡಿಡ್ ಇಟ್ ಫಾರ್ಮ್ಸ್? ಇಟ್ ಫಾರ್ಮ್ಸ್ ಆನ್ ಆಟಮ್ಸ್. ನಮಗೆಲ್ಲ ಗೊತ್ತು, ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು. ಯಾವುದರಿಂದ ಆಗಿದ್ದಾವೆ? ಆಟಮ್ಸ್. ದೆನ್ ವಾಟ್ ಈಸ್ ಆಟಮ್ಸ್? ಹಾಗಾದ್ರೆ ನೋಡಿ, ಸಾಲಿಡ್ ಯಾವ ರೀತಿ ಆಟಮ್ಸ್ ಬೌಂಡೆಡ್ ಆಗಿದ್ದಾವೆ? ದೇ ಆರ್ ಟೈಟ್ಲಿ ಬೌಂಡೆಡ್. ಇನ್ ದ ಸಾಲಿಡ್ ದ ಆಟಮ್ಸ್ ಆರ್ ಟೈಟ್ಲಿ ಬೌಂಡೆಡ್. ಸಾಲಿಡ್ ಅಂತ ತಗೊಂಡ್ರೆ ಆಟಮ್ಸ್ ಎಲ್ಲ ಏನಾಗಿದ್ದಾವೆ? ಟೈಟ್ಲಿ ಬೌಂಡೆಡ್. ಫಾರ್ ಎಕ್ಸಾಂಪಲ್ ಚಾಕ್ ಪೀಸ್ ಅಂತ ತಗೊಂಡ್ರೆ ಇದರಲ್ಲಿ ಇರ್ತಕ್ಕಂಥ ಆಟಮ್ಸ್ ಎಲ್ಲ ಏನಾಗಿದ್ದಾವೆ? ಟೈಟ್ಲಿ ಬೌಂಡೆಡ್. ಅದೇ ರೀತಿ ನಾವು ಲಿಕ್ವಿಡ್ ಅಂತ ತಗೊಂಡ್ರೆ ಅಲ್ಲಿ ಯಾವ್ದಕ್ಕಿದ್ದಾವೆ? ಆಟಮ್ಸ್ ಟೈಟ್ಲಿ ಬೌಂಡ್ ಆಗಿರಲ್ಲ, ಸ್ವಲ್ಪ ಏನಿರ್ತವೆ? ಸ್ಪೇಸ್ ಇರ್ತಾ ಹೋಗ್ತವೆ. ಆಟಮ್ಸ್ ಗಳ ನಡುವೆ ಏನಿರುತ್ತೆ? ಸ್ಪೇಸ್ ಇರುತ್ತೆ. ಸಮ್ ಸ್ಪೇಸ್ ಇಸ್ ದೇರ್. ಅದಕ್ಕಿಂತ ಏನಾಗಿರ್ತವೆ? ಸಾಲಿಡ್ ಗಿಂತ ಸ್ವಲ್ಪ ಫ್ರೀ ಆಗಿ ಇವು ಮೂವ್ಮೆಂಟ್ ಆಗ್ತಿರ್ತವೆ. ಸ್ವಲ್ಪ ಫ್ರೀ ಆಗಿ ಏನಾಗಿರ್ತವೆ? ಮೂವ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ನೋಡ್ಬೋದು. ವಾಟರ್ ಅಲ್ಲಿ ಯಾವ್ದಾದ್ರು ಒಂದು ಕಲರ್ ಹಾಕಿದ್ರೆ ಆ ಕಲರ್ ಯಾವ ರೀತಿ ಮೂವ್ಮೆಂಟ್ ಮಾಡ್ಕೊಂಡು ಫುಲ್ ಎಲ್ಲ ವಾಟರ್ಗೆ ಆವರಿಸ್ಕೊಂತು, ಅದೇ ರೀತಿ ಆಟಮ್ಸ್ ಕೂಡ ಅದರಲ್ಲಿ ಮೂವ್ಮೆಂಟ್ ತಗೊಂತಿರ್ತವೆ. ಅದೇ ರೀತಿ ಗ್ಯಾಸಸ್ ಅಲ್ಲಿ ಏನಾಗಿರ್ತವೆ? ಈ ಕಂಪೇರ್ ಮಾಡಿದ್ರೆ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಿಗೆ ಬಂದ್ರೆ ಆ ಆಟಮ್ಸ್ ಎಲ್ಲ ಏನಾಗಿರ್ತವೆ? ಇನ್ನೂ ಫ್ರೀಯಾಗಿ ಮೂವ್ಮೆಂಟ್ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನೋಡ್ಬೋದು, ಸನ್ಲೈಟ್ ನಿಮ್ಮ ಮನೆ ಒಳಗಡೆ ಬರ್ತಿದೆ ಅಂದ್ರೆ ಆ ಸನ್ಲೈಟ್ ನಲ್ಲಿ ಸೋ ಮೆನಿ ಪಾರ್ಟಿಕಲ್ಸ್ ಆರ್ ದೇರ್. ಇಸ್ ನಥಿಂಗ್ ಬಟ್ ಸೋ ಮೆನಿ ಆಟಮ್ಸ್ ಆರ್ ದೇರ್. ಅಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಫ್ರೀಯಾಗಿ ಮೂವ್ಮೆಂಟ್ ನ ಮಾಡ್ತಾ ಇರ್ತವೆ ಗಾಳಿನಲ್ಲಿ ಅಂತ. ಅದೇ ರೀತಿ ಈ ಗ್ಯಾಸಸ್ ಎಲ್ಲ ಏನಾಗಿರ್ತವೆ? ಆಟಮ್ಸ್ ಎಲ್ಲ ಫ್ರೀ ಮೂವ್ಮೆಂಟ್ ನ ತಗೊಂಡಿರ್ತವೆ. ಗ್ಯಾಸಸ್ ಎಲ್ಲ ಏನಾಗಿರ್ತವೆ? ಆಟಮ್ಸ್ ಎಲ್ಲ ಫ್ರೀ ಮೂವ್ಮೆಂಟ್ ತಗೊಂಡು ಅವು ಫ್ರೀಯಾಗಿ ಏನಾಗಿರ್ತವೆ? ಓಡಾಡ್ತಿರ್ತವೆ. ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ನ ಮಾಡ್ತಿರ್ತವೆ. ಹಾಗಾದ್ರೆ ಇವೆಲ್ಲ ಏನಿಂದ ಆಗಿದಾವೆ? ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸಸ್ ಆಗಿರ್ಬೋದು, ಏನಿಂದ ಆಗಿದಾವೆ? ಆಲ್ ಇಟ್ ಫಾರ್ಮ್ಸ್ ಡ್ಯೂ ಟು ದ ಆಟಮ್ಸ್. ಆಟಮ್ಸ್ ಇಂದ ಏನಾಗಿದಾವೆ? ಇವು ಫಾರ್ಮ್ ಆಗಿದಾವೆ. ಆದರೆ ಆಟಮ್ಸ್ ಅಂದ್ರೆ ಏನು ಸರ್?
What is atom? Or what it meant by atoms? Atom is nothing but smallest indivisible particle ಅಂತ ಹೇಳ್ತಾ ಬರ್ತಾರೆ. ಸಮ್ ಸೈಂಟಿಸ್ಟ್ ಏನಂತ ಹೇಳ್ತಾರೆ, ಸ್ಮಾಲೆಸ್ಟ್ ಇಂಡಿವಿಸಿಬಲ್ ಪಾರ್ಟಿಕಲ್. ಒಂದು ಆಟಮ್ ಅಂತ ತಗೊಂಡ್ರೆ ಅದು ಏನಾಗಿರುತ್ತೆ, ಸ್ಮಾಲೆಸ್ಟ್ ಇಂಡಿವಿಸಿಬಲ್. ಫಾರ್ ಎಕ್ಸಾಂಪಲ್, ನಾನು ಈ ಚಾಕ್ ಪೀಸ್ ತಗೊಂಡ್ರೆ ಇದನ್ನ ಪೀಸ್ ಮಾಡ್ತಾ ಬಂದ್ರೆ, ಡಿವೈಡ್ ಮಾಡ್ತಾ ಬಂದ್ರೆ, ಅಟ್ ದ ಸರ್ಟನ್ ಏಜ್ ಒಂದು ಸ್ಟೇಜ್ ನಲ್ಲಿ ಏನಾಗುತ್ತೆ, ಅದನ್ನ ಡಿವೈಡ್ ಮಾಡೋದಿಕ್ಕಾಗಲ್ಲ. ಇಲ್ಲಿ ಇಷ್ಟಿದೆ, ಅದನ್ನ ಏನ್ ಮಾಡ್ತಾ ಹೋಗೋದು, ಡಿವೈಡ್ ಮಾಡ್ತಾ ಹೋಗೋದು. ಅಟ್ ದ ಸರ್ಟನ್ ಸ್ಟೇಜ್, ಒಂದು ಸ್ಟೇಜ್ ನಲ್ಲಿ ಒಂದು ಸ್ವಲ್ಪ ಏನ್ ಬರುತ್ತೆ, ಇದ್ರದ್ದು ಎಲಿಮೆಂಟ್ ಬರುತ್ತೆ, ಅದನ್ನ ನಾವು ಡಿವೈಡ್ ಮಾಡೋಕ್ಕಾಗಲ್ಲ, ಅದನ್ನ ಬೇರೆ ರೀತಿ ಆಟಮ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ದಟ್ ವಿ ಕಾಲ್ಡ್ ಆಸ್ an atom. Atom is nothing but smallest indivisible particle. The smallest indivisible particle is also known as atoms. Atoms includes subatomic particles. These atoms include subatomic particles. ಯಾವ subatomic particles? atoms ಅಲ್ಲಿ ಏನಿದೆ, subatomic particles ಇದೆ ಅಂತ ಡಿರೈವ್ ಮಾಡ್ಕೊಂತೀವಿ. ಅವು ಯಾವ್ಯಾವ subatomic particles? we are already well known. ಅವು ಯಾವು ಅಂದ್ರೆ protons, neutrons and electrons. ಯಾವು? protons, neutrons and electrons. ಆ ಒಂದು ಆಟಮ್ ಅಂತ ತಗೊಂಡ್ರೆ ಆ ಆಟಮ್ ಅಲ್ಲಿ ಸಬ್ ಅಟೋಮಿಕ್ ಏನಿದೆ ಪಾರ್ಟಿಕಲ್ಸ್ ಇದಾವೆ. ಅವು ಯಾವ್ಯಾವು ಅಂದ್ರೆ ಪ್ರೋಟಾನ್ಸ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್. ಆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಆ ಆಟಮ್ಸ್ ಅಲ್ಲಿ ಯಾವ ರೀತಿ ಮೂವ್ ಆಗಿದಾವೆ ನೋಡಿ. ಫಾರ್ ಎಕ್ಸಾಂಪಲ್, ಇದೊಂದು ಆಟಮ್ ಅಂತ ತಗೊಂಡ್ರೆ ಆಟಮ್ ಏನಾಗಿರುತ್ತೆ, atoms it occupies particular region in them. ಒಂದು ಆಟಮ್ ಅದರೊಳಗಡೆ ಒಂದು ಪರ್ಟಿಕ್ಯುಲರ್ ರೀಜನ್ ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಆ ಪರ್ಟಿಕ್ಯುಲರ್ ರೀಜನ್ we called as a nucleus. The particular region we called as a nucleus. The nucleus includes proton and neutron. The nucleus includes proton and neutrons. The proton and neutrons we also called as a nucleus. Around the nucleus the electrons are revolving. Around the nucleus the electrons are revolving. Around the nucleus ಏನು ರಿವಾಲ್ವ್ ಆಗ್ತಿದಾವೆ, ಎಲೆಕ್ಟ್ರಾನ್ಸ್ ಗಳು ರಿವಾಲ್ವಿಂಗ್ ಆಗ್ತಿದಾವೆ ಅಂತ ನಾವೇನ್ ಮಾಡ್ಕೊಂಡಿದೀವಿ, ಅಸ್ಯೂಮ್ ಮಾಡ್ಕೊಂಡಿದೀವಿ. ಹಾಗಾದ್ರೆ ಸರ್ ವಾಟ್ ಇಸ್ ದ ಚಾರ್ಜ್ ಆಫ್ ಅನ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್ಸ್? ಅದರ ಏನು ಚಾರ್ಜ್ ಏನು ಸರ್? ಎಲೆಕ್ಟ್ರಾನ್ ಚಾರ್ಜ್ ವಿಲ್ ಬಿ ಟೇಕನ್ ಆಸ್ ನೆಗೆಟಿವ್ ಅಂಡ್ ಪ್ರೋಟಾನ್ ಚಾರ್ಜ್ ವಿಲ್ ಬಿ ಟೇಕನ್ ಆಸ್ ಪಾಸಿಟಿವ್. ವಾಟ್ ಇಸ್ ದ ನ್ಯೂಟ್ರಾನ್ಸ್? ನ್ಯೂಟ್ರಾನ್ಸ್ ಏನು ಸರ್? ಹಾಗಾದ್ರೆ ನ್ಯೂಟ್ರಾನ್ ಚಾರ್ಜ್ ಇಸ್ ನ್ಯೂಟ್ರಲ್. ದ ನ್ಯೂಟ್ರಾನ್ ಚಾರ್ಜ್ ಇಸ್ ನ್ಯೂಟ್ರಲ್. ಪ್ರೋಟಾನ್ ನ ಚಾರ್ಜ್ ಏನಂತ ಕನ್ಸಿಡರ್ ಮಾಡ್ಕೊಂತೀವಿ, ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಎಲೆಕ್ಟ್ರಾನ್ ನ ಚಾರ್ಜ್ ನ ಏನಂತ ಕನ್ಸಿಡರ್ ಮಾಡ್ಕೊಂತೀವಿ, ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಆದರೆ ನ್ಯೂಟ್ರಾನ್ ನ ಚಾರ್ಜ್ ಬಂದು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಸರ್ ಅದರ ಈ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಚಾರ್ಜ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಇವು ನಮ್ಮ ಎಲೆಕ್ಟ್ರಿಸಿಟಿನಲ್ಲಿ ಯಾವ ರೀತಿ ಯೂಸ್ ಆಗ್ತವೆ? ಹಾಗಾದ್ರೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗಳ ಚಾರ್ಜಸ್ ಇಸ್ ನಥಿಂಗ್ ಬಟ್ ಚಾರ್ಜಸ್ ನ ನಾವಿಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಂತೀವಿ ಅಂತ ಸ್ಟಡಿ ಮಾಡ್ತಕ್ಕಂತ ಒಂದು ಬ್ರಾಂಚ್ ಎಲೆಕ್ಟ್ರಿಸಿಟಿ. ಆ ಚಾರ್ಜ್ ಗಳ ಸ್ಟಡಿ ಆಫ್ ಚಾರ್ಜ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್. ಇಟ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಚಾರ್ಜಸ್. ಅವು ಯಾವ ಚಾರ್ಜ್? ಎಲೆಕ್ಟ್ರಾನ್ಸ್ ಆಗಿರಬಹುದು, ಪ್ರೋಟಾನ್ಸ್ ಆಗಿರಬಹುದು. ಪ್ರೋಟಾನ್ಸ್ ಕ್ಯಾರಿ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ ಕ್ಯಾರಿ ನೆಗೆಟಿವ್ ಚಾರ್ಜ್. ಇಟ್ ಕ್ಯಾನ್ ಡಿಸ್ಕಸ್ ದ charges, we get an electricity. Then we move on. What is meant by electricity? Electricity is nothing but branch of physics. Electricity is nothing but branch of physics. It deals
study of charges. Study of charges ಏನು ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಅಂತ ಅನ್ಕೊಂಡಿದ್ವಿ. ಆ ನೇಚರ್ ನ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ನ ನೇಚರ್ ನ ಸ್ಟಡಿ ಮಾಡ್ತಾ ಬಂದೋದೆ ಎಲೆಕ್ಟ್ರಿಸಿಟಿ. ಏನಂತ ಕರ್ಕೊಂತೀವಿ? ಎಲೆಕ್ಟ್ರಿಸಿಟಿ. ದ ಎಲೆಕ್ಟ್ರಿಸಿಟಿ is also divided into two parts. Electricity is also divided into two parts. ಯಾವುದು ನೋಡಿ, one is static electricity, another one is current electricity. One is static electricity, another one is current electricity. Other static electricity ಅಂದ್ರೇನು ಸರ್? current electricity ಅಂದ್ರೇನು ಸರ್? ಏನಿಲ್ಲ, electricity is nothing but study of charges. Electricity is nothing but charges. ನಾವೇನು ತಗೊಂತೀವಿ? ಎಲೆಕ್ಟ್ರಿಸಿಟಿ. ಆಗ ಸ್ಟ್ಯಾಟಿಕ್ is nothing but at rest. Is nothing but study of charge upon rest. Study of a charge at rest we can't assess static electricity. ಆ ರೆಸ್ಟ್ ನಲ್ಲಿ ಇರತಕ್ಕಂತ ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದೇ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಅದೇ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಸರ್? ಎಲೆಕ್ಟ್ರಿಸಿಟಿ is nothing but charges. Electricity is nothing but charges. Then what is meant by current? Current is nothing but motion. But current is nothing but motion. Is nothing but study of charges in motion. Study of charges in motion we called as current electricity. The difference between static electricity and current electricity is nothing but the charges ಬಗ್ಗೆನೇ ಸ್ಟಡಿ ಮಾಡ್ತೀವಿ. ಸ್ಟ್ಯಾಟಿಕ್ ಬಂದ್ರು ಚಾರ್ಜಸ್ ಬಗ್ಗೆನೇ ಸ್ಟಡಿ ಮಾಡ್ತೀವಿ, ಕರೆಂಟ್ ಎಲೆಕ್ಟ್ರಿಸಿಟಿ ಬಂದ್ರು ಚಾರ್ಜಸ್ ಬಗ್ಗೆನೇ ಸ್ಟಡಿ ಮಾಡ್ತೀವಿ. ಅಲ್ಲಿ ಏನ್ ಮಾಡ್ತೀವಿ? ಇಲ್ಲಿ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ನಲ್ಲಿ ಅಟ್ ರೆಸ್ಟ್ ಪೊಸಿಷನ್ ಅಲ್ಲಿ ಚಾರ್ಜಸ್ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ ದ ಮೋಷನ್ ಚಾರ್ಜಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ವಾಟ್ ಇಸ್ ದ ಎಕ್ಸಾಂಪಲ್ಸ್ ಆಫ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ? ಅಂದ್ರೆ ಎಕ್ಸಾಂಪಲ್ ಯಾವುದು? ಎಕ್ಸಾಂಪಲ್ ಈಸ್ ಇನ್ಸುಲೇಟರ್ಸ್. ಹಾಗಾದ್ರೆ ಇಲ್ಲಿ ಎಕ್ಸಾಂಪಲ್ ಯಾವುದು? ಎಕ್ಸಾಂಪಲ್ ಈಸ್ ಕಂಡಕ್ಟರ್ಸ್. Here the static electricity ನಲ್ಲಿ ಯಾವ ಎಕ್ಸಾಂಪಲ್ ಅಂತ ತಗೊಂತೀವಿ? ಇನ್ಸುಲೇಟರ್ ನ ಎಕ್ಸಾಂಪಲ್ ಅಂತ ತಗೊಂತೀವಿ. ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ ಯಾವ ಎಕ್ಸಾಂಪಲ್ ಅಂತ ತಗೊಂತೀವಿ? ಕಂಡಕ್ಟರ್ಸ್. ಅದು ವಿಚಾರ ಇನ್ಸುಲೇಟರ್. ದ ಪ್ಲಾಸ್ಟಿಕ್ ಇಸ್ ಅನ್ ಇನ್ಸುಲೇಟರ್. ಅಲ್ಲಿ ಪ್ಲಾಸ್ಟಿಕ್ ಯಾವುದೋ ಒಂದು ಪ್ಲಾಸ್ಟಿಕ್ ತಂದು ಎಲೆಕ್ಟ್ರಿಸಿಟಿ ಇಟ್ಟರೆ ನಮಗೆ ಶಾಕ್ ಏನೋ ಹೊಡೆಯೋದಿಲ್ಲ. ಅದೇ ರೀತಿ ಕಂಡಕ್ಟರ್ಸ್ ಈಸ್ ನಥಿಂಗ್ ಬಟ್ ಮೆಟಲ್ಸ್. is nothing but aluminum, steel, etc. These are all conductors. ಹಾಗಾದ್ರೆ ಸರ್ ಕಂಡಕ್ಟರ್ಸ್ ಅಲ್ಲಿ ಯಾಕೆ ಚಾರ್ಜಸ್ ಮೋಷನ್ ತಗೊಂಡ್ವಿ, ಇನ್ಸುಲೇಟರ್ ಅಲ್ಲಿ ಯಾಕೆ ಚಾರ್ಜಸ್ ಮೋಷನ್ ತಗೊಳ್ಳಲ್ಲ? ನಾವೇನ್ ಮಾಡ್ತಿದೀವಿ? ಚಾರ್ಜ್ ಅಟ್ ಮೋಷನ್ ಅಂತ ಹೇಳ್ತಾ ಇದೀವಿ ಕರೆಂಟ್ ಎಲೆಕ್ಟ್ರಿಸಿಟಿಗೆ, ಚಾರ್ಜಸ್ ಅಟ್ ರೆಸ್ಟ್ ಅಂತ ಹೇಳ್ತಾ ಇದೀವಿ ಇನ್ಸುಲೇಟರ್ಸ್ಗೆ. ಹಾಗಾದ್ರೆ ಯಾಕೆ ಸರ್ ಇನ್ಸುಲೇಟರ್ ಅಲ್ಲಿ ಯಾಕೆ ರೆಸ್ಟ್ ಆಗಿ ಇರ್ತವೆ ಮತ್ತೆ ಕಂಡಕ್ಟರ್ಸ್ ಅಲ್ಲಿ ಯಾಕೆ ಮೋಷನ್ ತಗೊಂಡ್ಬೇಕು? ಅಬ್ಸರ್ವ್ that ಇಂದ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಇನ್ಸುಲೇಟರ್ ಆರ್ ಕಂಡಕ್ಟರ್ಸ್ and insulators. ಆದರೆ ಕಂಡಕ್ಟರ್ಸ್ ಅಲ್ಲಿ ಮೋಷನ್ ತಗೊಂಡ್ವಿ, ಇನ್ಸುಲೇಟರ್ ಅಲ್ಲಿ ಯಾಕೆ ಚಾರ್ಜಸ್ ಮೋಷನ್ ತಗೊಂಡಿಲ್ಲ? ಬಿಕಾಸ್ ಆಫ್ ಕಂಡಕ್ಟರ್ಸ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಗಳಿರ್ತವೆ. ಏನಿರ್ತವೆ? ಫ್ರೀ ಎಲೆಕ್ಟ್ರಾನ್ಸ್. ಏನಿರ್ತವೆ ಕಂಡಕ್ಟರ್ಸ್ ಅಲ್ಲಿ? ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಇಲ್ಲಿ there is no free electrons. ಇಲ್ಲಿ ಇನ್ಸುಲೇಟರ್ಸ್ ನಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಹಾಗಾದ್ರೆ ಏನ್ ಸರ್ ಇದು ಫ್ರೀ ಎಲೆಕ್ಟ್ರಾನ್ಸ್ ಅಂದ್ರೆ? ವಾಟ್ ಇಸ್ ಮೀನ್ ಬೈ ಫ್ರೀ ಎಲೆಕ್ಟ್ರಾನ್ಸ್? ಹಾಗಾದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಸರ್? ನೋಡಿ, ಏನಂತ ಹೇಳಿದ್ವಿ, ಕಂಡಕ್ಟರ್ಸ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ, ಅದಕ್ಕೋಸ್ಕರ ಏನಾಗುತ್ತೆ? ಚಾರ್ಜ್ ಮೂವ್ಮೆಂಟ್ ಆಗುತ್ತೆ, ಮೋಷನ್ ತಗೊಳುತ್ತೆ. ಬಟ್ ಈ ಇನ್ಸುಲೇಟರ್ ಅಲ್ಲಿ ಫ್ರೀ
ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ, ಅದಕ್ಕೋಸ್ಕರ ಚಾರ್ಜ್ ಮೋಷನ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಬಟ್ ಈ ಫ್ರೀ ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ಇನ್ ದ ಕೆಮಿಸ್ಟ್ರಿ ವಿ ಆರ್ ಆಲ್ ಸ್ಟಡಿ ಏನ್ ಸ್ಟಡಿ ಮಾಡಿದ್ದೀವಿ? ಫಾರ್ ಎಕ್ಸಾಂಪಲ್ ಫ್ರೀ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ಅ ಫ್ರೀ ಎಲೆಕ್ಟ್ರಾನ್. ಒಂದು ಯಾವುದೇ ಒಂದು ಎಲಿಮೆಂಟ್ ತಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಇಸ್ ಎ ಕಂಡಕ್ಟರ್ ಅಂತ ಹೇಳಿದೀನಿ. ಅಂದ್ರೆ ಫ್ರೀ ಎಲೆಕ್ಟ್ರಾನ್ ಯಾವ ರೀತಿ ಇರ್ತದೆ ಅಂತ ನೋಡ್ತಾ ಬರೋಣ. ನೋಡಿ ಇಲ್ಲಿ ಅಲ್ಯೂಮಿನಿಯಂ ಅಂತ ತಗೊಂಡ್ರೆ ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ is 13. The electronic configuration is 1s2, 2s2, 2p6, 3s2, 3p1. Here outermost shell ನೋಡಿ ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ ಅಂದ್ರೆ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಿದೆ. This is our nucleus. Proton and neutrons. This is our K shell, L shell, another one M shell. Here first shell, second shell, third shell. Here third shell ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 3 ಎಲೆಕ್ಟ್ರಾನ್ಸ್ ಇದಾವೆ. ಅದೇ ಸೆಕೆಂಡ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದಾವೆ. 4 5 6 7 8. ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ಹಾಗಾದ್ರೆ ಇದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬರುತ್ತೆ ಸರ್? ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರತಕ್ಕಂತ ಎಲೆಕ್ಟ್ರಾನ್ಸ್ ಏನ್ ಮಾಡ್ತವೆ? ಅವು ಎಲೆಕ್ಟ್ರಾನ್ಸ್ ದ ಫ್ರೀ ಮೋಷನ್ ಅನ್ನು ತಗೊಂತಾ ಹೋಗ್ತವೆ. ಬಿಕಾಸ್ ಯು ಕ್ಯಾನ್ ಗೇನ್ ಸ್ಟೆಬಿಲಿಟಿ. ಆ ಅಲ್ಯೂಮಿನಿಯಂ ಒಂದು ಸ್ಟೆಬಿಲಿಟಿನ ಗೇನ್ ಮಾಡೋಕ್ಕೋಸ್ಕರ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ? ಬಿಟ್ಕೊಡುತ್ತೆ. ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ? ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಬಿಟ್ಕೊಡುತ್ತೆ. ಯಾಕೆ ಸರ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಯಾಕೆ ಸರ್ ಬಿಟ್ಕೊಡುತ್ತೆ? ಬಿಕಾಸ್ ಆಫ್ ಇಟ್ ಗೇನ್ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್. ಇನರ್ಟ್ ಗ್ಯಾಸ್ ನ ನಾವೇನಂತ ಕರ್ಕೊಂತೀವಿ? ಸ್ಟೇಬಲ್. ಆ ಕಾನ್ಫಿಗರೇಷನ್ ನ ತಗೊಳ್ಳೋದಕ್ಕೋಸ್ಕರ ಅದೇನ್ ಮಾಡುತ್ತೆ? 3 ಎಲೆಕ್ಟ್ರಾನ್ ಬೇರೆ ಕಡೆಯಿಂದ ಒಂದು ಸೋರ್ಸ್ ಬರ್ತಿದೆ ಅಂದ್ರೆ ಅದು ತಗೊಂಡು ಈ 3 ಎಲೆಕ್ಟ್ರಾನ್ ನಾನು ಬಿಟ್ಕೊಡ್ತೀನಿ, ನಾನು ಸ್ಟೇಬಲ್ ಆಗ್ಬಿಟ್ರೆ ಸಾಕು ಅಂತ ಅದೇನ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ ನ ಬಿಟ್ಕೊಡುತ್ತೆ. ಆ 3 ಎಲೆಕ್ಟ್ರಾನ್ಸ್ ಅಲ್ಯೂಮಿನಿಯಂ ಅಲ್ಲಿ ಫ್ರೀ ಎಲೆಕ್ಟ್ರಾನ್ ಆಗ್ತವೆ. ಆ 3 ಎಲೆಕ್ಟ್ರಾನ್ಸ್ ಇರೋದ್ರಲ್ಲ ಔಟರ್ ಮೋಸ್ಟ್ ಶೆಲ್ ಅವೇನಾಗ್ತವೆ? ಫ್ರೀ ಎಲೆಕ್ಟ್ರಾನ್ಸ್ ಆಗುತ್ತವೆ. ಆದರೆ when compared to insulator ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅದೇನಾಗಿರುತ್ತೆ? ಸ್ಟೇಬಲ್ ಆಗಿರುತ್ತೆ. ಆಲ್ರೆಡಿ ಸ್ಟೇಬಲ್ ಆಗಿರುತ್ತೆ. ಮತ್ತೆ ಸೈಜ್ ಬಗ್ಗೆ ಕಂಪೇರ್ ಮಾಡೋದಾದ್ರೆ ಕಂಡಕ್ಟರ್ಸ್ ಆಟಮ್ಸ್ ಆರ್ ಮೋರ್ ಸೈಜ್ ದ್ಯಾನ್ ಇನ್ಸುಲೇಟರ್ ಆಟಮ್ಸ್. ಕಂಡಕ್ಟರ್ಸ್ ಆಟಮ್ಸ್ ಇಸ್ ಮೋರ್ ಸೈಜ್ ದ್ಯಾನ್ ಇನ್ಸುಲೇಟರ್. ಕಂಡಕ್ಟರ್ ಆಟಮ್ ಜಾಸ್ತಿ ಇರುತ್ತೆ, ಇನ್ಸುಲೇಟರ್ ಕಡಿಮೆ. ಸರ್ ಏನು ಸರ್? ಕಂಡಕ್ಟರ್ ಆಟಮ್ಸ್ ಸೈಜ್ ಏನು ಸರ್? ಅಲ್ಲಿ ರಿಲೇಶನ್ಶಿಪ್ ಇಸ್ ನೋಡಿ ಸೈಜು ಜಾಸ್ತಿ ಆದಂಗೆ ನೋಡಿ ಇದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಸೈಜು ಜಾಸ್ತಿ ಆದಂಗೆ ದಿಸ್ ಒನ್ ಇಸ್ ಅ ಕಂಡಕ್ಟರ್ ಅಂತ ತಗೊಂಡಿದ್ವಿ. ದಿಸ್ ಒನ್ ಇಸ್ ಅ ಕಂಡಕ್ಟರ್. ಯಾವುದೋ ಒಂದು ಅಲ್ಯೂಮಿನಿಯಂ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಯಾವುದೇ ಒಂದು ಮೆಟಲ್ಸ್ ಆಗಿರ್ಬೋದು. ಇಲ್ಲಿ ಇನ್ಸುಲೇಟರ್ ಅಂತ ತಗೊಂಡಿದ್ವಿ. ಇನ್ಸುಲೇಟರ್ ಆಗಿದ್ರೆ ಏನಾಗಿರುತ್ತೆ? ಆ ಸೈಜ್ ಆಫ್ ಅನ್ ಆಟಮ್ ಚಿಕ್ಕದಿರುತ್ತೆ, ಇಲ್ಲಿ ಸೈಜ್ ಆಫ್ ಅನ್ ಆಟಮ್ ದೊಡ್ಡದಿರುತ್ತೆ. ಸೈಜ್ ಆಫ್ ಆಟಮ್ ಇನ್ಕ್ರೀಸ್ ಆದಂಗೆ ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಶೆಲ್ ಇರ್ತಕ್ಕಂಥ ಎನರ್ಜಿ ಇಸ್ ನಥಿಂಗ್ ಬಟ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದೂರ ಹೋದಂಗೆಲ್ಲ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹತ್ರ ಬಂದಂಗೆಲ್ಲ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿನ ಟೈಟ್ ಆಗಿ ಬೌಂಡಾಗಿ ಇಟ್ಕೋಬೇಕು ಅಂದ್ರೆ ಪಕ್ಕದಲ್ಲಿದ್ದರೆ ಬಿಗಿಯಾಗಿ ಇಟ್ಕೊಂತೀವಿ. ಅದೇ ಅವನು ದೂರ ಇದ್ದಾನೆ ಅಂದ್ರೆ ಅವನು ಹಿಡಿಯೋದು ಸ್ವಲ್ಪ ಕಷ್ಟ. ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಪಕ್ಕದಲ್ಲಿರೋನಿಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಕೋದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದೇ ರೀತಿ ಕೂಡ ಕಂಡಕ್ಟರ್ ಮತ್ತೆ ಇನ್ಸುಲೇಟರ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಲಾಸ್ಟ್ ಶೆಲ್ ಇರ್ತ ಎಲೆಕ್ಟ್ರಾನ್ಸ್ಗೆ ಇಲ್ಲಿಂದ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ? ಅದು ಬಿಟ್ಕೊಟ್ಬಿಡುತ್ತೆ. ಇಟ್ಸ್ ನಥಿಂಗ್ ಬಟ್ ಫ್ರೀ ಎಲೆಕ್ಟ್ರಾನ್ಸ್ ಆಗ್ತಾ ಹೋಗ್ತವೆ. ಅದೇ ಇನ್ಸುಲೇಟರ್ಸ್ ಬಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದೇನಾಗಿರುತ್ತೆ? ಸ್ಮಾಲ್ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿರುತ್ತೆ? ಜಾಸ್ತಿ ಕಂಪೇರ್ ಟು ಕಂಡಕ್ಟರ್ಸ್. ಅದಕ್ಕೋಸ್ಕರ ಅದು ಟೈಟ್ಲಿ ಬೌಂಡಾಗಿ ಇಟ್ಕೊಂಡ್ಬಿಡುತ್ತೆ. ಅದು ಎಲೆಕ್ಟ್ರಾನ್ಸ್ ನ ಮೂವ್ ಮಾಡೋದಕ್ಕೆ ಕೊಡಲ್ಲ. ಇಸ್ ನಥಿಂಗ್ ಬಟ್ ಚಾರ್ಜಸ್ ನ ಅದು ಮೂವ್ಮೆಂಟ್ ಮಾಡೋದಕ್ಕೆ ಬಿಡೋದಿಲ್ಲ. ಇಸ್ ನಥಿಂಗ್ ಬಟ್ ಮೋಷನ್ ಮಾಡೋದಕ್ಕೆ ಬಿಡೋದಿಲ್ಲ. ದಿಸ್ ಇಸ್ ದ ಪ್ರೊಸೀಜರ್ ಟು ಫಾಲೋ ಫ್ರೀ ಎಲೆಕ್ಟ್ರಾನ್ಸ್ ಬಗ್ಗೆ. ದಿಸ್ ಒನ್ ಇಸ್ ದ ಪ್ರೊಸೀಜರ್. ಹಾಗಾದ್ರೆ
ನೋಡಿ ಇಲ್ಲಿ ಕಂಡಕ್ಟರ್ಸ್ ಅಲ್ಲಿ ಯಾವ್ದು ಹೇಳಿದೆ ಕರೆಂಟ್ ಎಲೆಕ್ಟ್ರಿಸಿಟಿ here static electricity ನೋಡಿ ಒಂದು ಸ್ಟೀಲ್ ಸ್ಕೇಲ್ ತಗೊಳ್ಳಿ ಇನ್ನೊಂದು ಪ್ಲಾಸ್ಟಿಕ್ ಸ್ಕೇಲ್ ತಗೊಳ್ಳಿ ಪ್ಲಾಸ್ಟಿಕ್ ಸ್ಕೇಲ್ ನ ರಬ್ ಮಾಡಿಬಿಟ್ಟು ಒಂದು ಪೇಪರ್ ಇಡಿದ್ರೆ ಏನಾಗುತ್ತೆ ಅದು ಅಟ್ರಾಕ್ಷನ್ ಮಾಡ್ಕೊಳ್ಳುತ್ತೆ ಅದೇ ನೀವು ಸ್ಟೀಲ್ ಸ್ಕೇಲ್ ನ ರಬ್ ಮಾಡಿಬಿಟ್ಟು ಒಂದು ಪೇಪರ್ ಬಿಡಿದ್ರೆ ಅದು ಅಟ್ರಾಕ್ಷನ್ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಪ್ಲಾಸ್ಟಿಕ್ ಸ್ಕೇಲ್ ಅಂತ ತಗೊಂಡ್ರೆ ಪ್ಲಾಸ್ಟಿಕ್ ಸ್ಕೇಲ್ ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಅಂದ್ರೆ ಆಟಮ್ಸ್ ಏನಾಗಿರ್ತವೆ ಎನರ್ಜಿ ಏನು ರಬ್ ಮಾಡ್ತೀರಾ ಆ ಪೋರ್ಷನ್ ಎನರ್ಜಿ ಗೇನ್ ಮಾಡಿರೋದು ಅದೇ ಹಿಡಿದಿಟ್ಕೊಂಡಿರುತ್ತೆ ಅದು ಮುಂದಕ್ಕೆ ಮೂವ್ಮೆಂಟ್ ಮಾಡೋದಿಲ್ಲ ನೋ ಮೋಷನ್ ಮುಂದೆ ಬಿಟ್ಕೊಡೋದಿಲ್ಲ ಆ ಎನರ್ಜಿ ಎಲ್ಲಿರುತ್ತೆ ಇಲ್ಲೇ ಸ್ಟೋರ್ ಆಗಿರುತ್ತೆ ಅದು ನೀವು ಪೇಪರ್ ತಗೊಂಡೋಗ್ಬಿಡಿದ್ರೆ ಅದು ಅಟ್ರಾಕ್ಷನ್ ಮಾಡ್ಕೊಳುತ್ತೆ ಅದೇ ನೀವು ಕಂಡಕ್ಟರ್ಸಿಗೆ ಬಂದ್ರೆ ಕಂಡಕ್ಟರ್ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಸ್ಕೇಲ್ ತಗೊಂಡು ನೀವು ರಬ್ ಮಾಡಿದಷ್ಟು ಎನರ್ಜಿ ಗೇನ್ ಮಾಡ್ಕೊಂಡಿರುತ್ತೆ ಬಟ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ಸ್ ಮೂರು ಒಂದೊಂದು ಆಟಮ್ ಅಲ್ಲಿ ಅಲ್ಯೂಮಿನಿಯಂ ಅಂತ ತಗೊಂಡ್ರೆ 3 ಫ್ರೀ ಎಲೆಕ್ಟ್ರಾನ್ಸ್ ಇದಾವೆ ಅವಾಗ ಎಷ್ಟು ಆಟಮ್ಸ್ ಇದಾವೆ ಒಂದು ಸ್ಕೇಲ್ ತಗೊಂಡಾಗ ಅದರಲ್ಲಿ ಎಷ್ಟು ಆಟಮ್ಸ್ ಬರ್ತವೆ ಸೋ ಮೆನಿ ಬಿಲಿಯನ್ಸ್ ಆಟಮ್ಸ್ ಬರ್ತಾ ಹೋಗ್ತವೆ ಆ ಬಿಲಿಯನ್ಸ್ ಆಟಮ್ಸ್ಗೆ ಮೂರು ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ ಆಗ್ತಿದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಆಗ್ತಿದ್ದಾವೆ ಹಾಗಾದ್ರೆ ಎನರ್ಜಿ ಏನ್ ಗೇನ್ ಮಾಡ್ಕೊಳುತ್ತೆ ಅದೇನ್ ಮಾಡುತ್ತೆ ನೆಕ್ಸ್ಟ್ ಆಟಮ್ಗೆ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ ಇದು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದಿಲ್ಲ ಅದಕ್ಕೋಸ್ಕರ ನೀವು ಏನೇ ರಬ್ ಮಾಡೋದು ಕೂಡ ಸ್ಟೀಲ್ ಅಥವಾ ಅಲ್ಯೂಮಿನಿಯಂನ ನೀವು ಆ ಪೇಪರ್ಗೆ ಕನೆಕ್ಟ್ ಆಗೋದಿಲ್ಲ ಪೇಪರ್ಗೆ ಏನಾಗಲ್ಲ ಕನೆಕ್ಟ್ ಆಗೋದಿಲ್ಲ ದಿಸ್ ಈಸ್ ಅವರ್ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ in the 10th standard we can only study about current electricity in the 10th standard ಅಲ್ಲಿ only current electricity ಮಾತ್ರ ಸ್ಟಡಿ ಮಾಡ್ತೀವಿ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಇನ್ ಹೈಯರ್ ಕ್ಲಾಸಸ್ ನಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡೋದಿಲ್ಲ ಹಾಗಾದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ ಏನು ಸರ್ current electricity is nothing but electric current current electricity is also nothing but electric current ಅದೇ ಯಾವ ರೀತಿ ಹೇಳ್ಬೋದು ಡೆಫಿನಿಷನ್ the electric current the rate of flow of the rate of flow of electric charges we called as an electric current ಸರ್ ಒಂದು ಚಾರ್ಜ್ ಮೋಷನ್ ಆಗ್ತಿದೆ ಅಂದ್ರೆ is nothing but electric current is nothing but ಅದನ್ನ ಯಾವ ರೀತಿ ಡಿರೈವ್ ಮಾಡ್ತೀವಿ the rate of flow of electric charges we called as an electric current here the rate of ನೋಡಿ ಇನ್ನೊಂದು ವರ್ಡ್ ಬಂದಿದೆ rate of and electric charge the electric charge is denoted by the symbol capital letter Q electric charge charge ಏನಿದೆ electron proton charge we can simply denoted by the symbol capital letter Q and rate of what is meant by rate of is nothing but taken in time ನ ನಾವೇನಂತ ತಗೊಂತಾ ಇದೀವಿ rate of is nothing but per second we call as an rate of ಅಂದ್ರೆ per second is nothing but charges is nothing but rate of is nothing but time ಅನ್ನು ಕನ್ಸಿಡರ್ ಮಾಡ್ಕೊಂತೀವಿ ರೇಟ್ ಅನ್ನ ಎಲೆಕ್ಟ್ರಿಕ್ ಚಾರ್ಜಸ್ ನ ಅಂತ ಕನ್ಸಿಡರ್ ಮಾಡ್ಕೊಂತೀವಿ Q ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಆದರೆ ಫಾರ್ಮುಲಾ ಯಾವ ರೀತಿ ಡಿರೈವ್ ಮಾಡ್ತೀವಿ current is denoted by the symbol capital letter I the current is denoted by the symbol capital letter I is equal to Q by T ಏನು ಸರ್ ಇದು ಫಾರ್ಮುಲಾ ನೋಡಿ ಒಂದು ಕಂಡಕ್ಟರ್ ಇದೆ
ಕಂಡಕ್ಟರ್ ಅಂದ್ರೆ ಏನಂತ ಹೇಳಿದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರ್ಬೇಕಾದ್ರೆ. ಆದರೆ ಒಂದು ಕಂಡಕ್ಟರ್ ಇದೆ, ಒಂದು ಕಂಡಕ್ಟರ್ ಅಲ್ಲಿ ಸೋ ಮೆನಿ ಆಟಮ್ಸ್ ಇದಾವೆ, ಮತ್ತೆ ಆಟಮ್ಸ್ ಇದಾವೆ, ಚಾರ್ಜಸ್ ಕೂಡ ಏನಿರ್ತವೆ, ಚಾರ್ಜಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಚಾರ್ಜಸ್ ಕೂಡ ಏನಾಗಿರ್ತವೆ, ಇನ್ಕ್ಲೂಡ್. ಚಾರ್ಜಸ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. regardless of electric charge flow upon electrons, we can also call as flow upon electron. ಇಲ್ಲಿ ಎಲೆಕ್ಟ್ರಾನ್ ಬಗ್ಗೆ ನಾವು ಹೇಳ್ತಾ ಇರೋದು ಫ್ಲೋ ಆಫ್ ಚಾರ್ಜಸ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಇಲ್ಲಿ ಏನಿರ್ತವೆ, ಇಲ್ಲಿ ಸೋ ಮೆನಿ ಎಲೆಕ್ಟ್ರಾನ್ಸ್ ಇರ್ತವೆ, ಸೋ ಮೆನಿ ಎಲೆಕ್ಟ್ರಾನ್ಸ್ ಇರ್ತವೆ. ಹಾಗಾದ್ರೆ ಆ ಎಲೆಕ್ಟ್ರಾನ್ಸ್ ನ ಯಾವ ರೀತಿ ಡಿಫೈನ್ ಮಾಡ್ಕೊತೀವಿ ಇಲ್ಲಿ ನೋಡಿ. ಕರೆಂಟ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾ ಇದ್ದೀವಿ, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಹಾಗಾದ್ರೆ ಏನಂತ ಹೇಳ್ಕೊಂಡ್ರಿ, ಎಲೆಕ್ಟ್ರಿಕ್ ಚಾರ್ಜ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಅಟ್ ಎ ಸರ್ಟನ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಅಥವಾ ಒಂದು ಏರಿಯಾನ ಕನ್ಸಿಡರ್ ಮಾಡಿದೀವಿ ಅಂದ್ರೆ, ಒಂದು ಸರ್ಟನ್ ಪಾಯಿಂಟ್ ಅಥವಾ ಒಂದು ಏರಿಯಾನ ಕನ್ಸಿಡರ್ ಮಾಡಿದ್ದೀನಿ ಆ ಕಂಡಕ್ಟರ್ ಏನ್ ಫ್ಲೋ ಆಗ್ತಿದಾವೆ ಎಲೆಕ್ಟ್ರಾನ್ಸ್, ಅದರಲ್ಲಿ ಏನ್ ಮಾಡಿದೀನಿ, ಒಂದು ಏರಿಯಾನ ಕನ್ಸಿಡರ್ ಮಾಡಿದೀನಿ ಅಥವಾ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಇದೇ ಪಾಯಿಂಟ್ ಅಂತ ಆಗ್ಬೇಕು ಅಂತ ಏನಿಲ್ಲ, ಈ ಪಾಯಿಂಟ್ ಆಗಿರ್ಬೋದು, ಈ ಪಾಯಿಂಟ್ ಅಲ್ಲ, ಈ ರೀಜನ್ ಇಲ್ಲಿ ಬರ್ತಕ್ಕಂಥ ಕಂಡಕ್ಟರ್ ಯಾವ ರೀಜನ್ ಆಗಿರ್ಬೋದು, ಆ ರೀಜನ್ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅಲ್ಲಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ ಅಂತ ತಗೊಂಡ್ರೆ ಟೈಮ್ ಅಂತ, 1 ಸೆಕೆಂಡ್ಗೆ ಎಷ್ಟು ಚಾರ್ಜ್ ಈ ಪಾಯಿಂಟ್ ಅಲ್ಲಿ ಮೂವ್ ಆಗೋದು. ಫಾರ್ ಎಕ್ಸಾಂಪಲ್ 1 ಚಾರ್ಜ್ ಮೂವ್ ಆಯ್ತಾ, 2 ಚಾರ್ಜ್, 3 ಚಾರ್ಜ್, 4 ಎಲೆಕ್ಟ್ರಾನ್ಸ್, 5 ಎಲೆಕ್ಟ್ರಾನ್ಸ್, 6 ಎಲೆಕ್ಟ್ರಾನ್ಸ್, 7, 8, 9, 10, 11, 12, ಅವು 100, 1000, 10,000 ಎಲೆಕ್ಟ್ರಾನ್ಸ್. ಒಂದು ಸೆಕೆಂಡ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಆ ಪಾಯಿಂಟ್ ಇಂದ, ಇದೊಂದು ಪಾಯಿಂಟ್ ಇದೆ ಕಂಡಕ್ಟರ್, ಇದೊಂದು ಪಾಯಿಂಟ್ ತಗೊಂಡ್ರೆ ಇಲ್ಲಿಂದ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದ್ದಾವೆ ಪರ್ ಸೆಕೆಂಡ್. 1000 ಫ್ಲೋ ಆಗಿರ್ಬೋದು, 10,000 ಫ್ಲೋ ಆಗಿರ್ಬೋದು, ಬ್ಲ್ಯಾಕ್ ಫ್ಲೋ ಆಗಿರ್ಬೋದು. ಒಂದು ಪರ್ಟಿಕ್ಯುಲರ್ ಸೆಕೆಂಡ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಆ ಪಾಯಿಂಟ್ ಇಂದ ಫ್ಲೋ ಆಗಿರ್ತಾವೋ ದಟ್ ಈಸ್ ಅವರ್ ಕರೆಂಟ್, ದಟ್ ಈಸ್ ಅವರ್ ಎಲೆಕ್ಟ್ರಿಕ್ ಕರೆಂಟ್. ಈ ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ಕೊಂಡಿದ್ರೆ 1 ಸೆಕೆಂಡ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇಸ್ ನಥಿಂಗ್ ಬಟ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗಿದ್ದಾವೆ ಅಂದ್ರೆ ದಟ್ ಈಸ್ ಅವರ್ ಎಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ಅವರ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಾದ್ರೆ the charge Q, the electric charge Q, the SI unit is, a charge na SI unit ಬಂದು SI unit is, the SI unit of electric charge is coulomb. SI unit of electric charge is coulomb. ಆ SI unit ಏನಂತ ಬರ್ಕೊಂತೀವಿ, ಕೂಲಂಬ್. ಯಾವುದು, ಎಲೆಕ್ಟ್ರಿಕ್ ಚಾರ್ಜ್. and the current time, and the time t, SI unit is, we are all familiar, what, second. The SI unit of time is second. And the current I, the SI unit is nothing but coulomb per second. Charge coulomb, time to second is nothing but coulomb per second or ampere. ಕೂಲಂಬ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ಬೋದು, ಆಂಪಿಯರ್ ಅಂತಂದ್ರೂ ನಾವು ಕರ್ಕೊಬಹುದು. ಬಿಕಾಸ್ ದ ಸೈಂಟಿಸ್ಟ್ ನೇಮ್ ಇಸ್ ಆಂಪಿಯರ್. ಅದನ್ನು ಡಿಸ್ಕವರ್ ಮಾಡಿರ್ತಕ್ಕಂಥ ಸೈಂಟಿಸ್ಟ್ ನೇಮ್ ಒಂದು ಆಂಪಿಯರ್ ಆಗಿರೋದ್ರಿಂದ ಆ ಹೆಸರನ್ನ ನಾವು ತಗೊಂತಾ ಹೋಗ್ತೀವಿ. ಕರೆಂಟ್ ಸಿಂಬಲ್ ಇಸ್ ನಥಿಂಗ್ ಬಟ್ SI ಯೂನಿಟ್. The current symbol is I. The SI unit is coulomb per second or ampere. Coulomb per second or ampere. We call it as an SI unit of charge. SI unit of charge is coulomb. SI unit of time is second. SI unit of current is coulomb per second or ampere. Coulomb per second or ampere. We call it as an SI unit of these three units. SI unit of these three units. ಹಾಗಾದ್ರೆ ನಾವೆಲ್ಲ ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಮೋಟರ್ಗಳು ನೋಡಿರ್ತೀವಿ. ನೀವು ವಾಟರ್ನ ಪಂಪ್ ಮಾಡ್ತಕ್ಕಂಥ ಮೋಟರ್ಸ್ ನೋಡಿರ್ತೀವಿ. ಅಲ್ಲಿ 1
ಆಂಪಿಯರ್ 2 ಆಂಪಿಯರ್ ಆಮ್ಸ್ ನೋಡಿರಬಹುದು. ಇಸ್ ನಥಿಂಗ್ ಬಟ್ ದ ಮೆಜರ್ ಆಫ್ ದ ಕರೆಂಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಇಸ್ ದ ಕರೆಂಟ್ measuring instrument. The current measuring instrument is ammeter. Ammeter current measuring instrument. Ammeter ನೀವು ಆಲ್ರೆಡಿ ನೋಡಿರಬಹುದು. ಪಂಪ್ ಮಾಡ್ತಕ್ಕಂಥ ಮಿಷಿನ್ ಅಲ್ಲಿ ಅದೇನಿರುತ್ತೆ ಅಮ್ಮೀಟರ್ ಎ ಸಿಂಬಲ್ ಅಲ್ಲಿ ಒಂದು ಅಮ್ಮೀಟರ್ ನ ನಿಮಗೆ ತೋರಿಸಿರ್ತಾರೆ. ಎ ಸಿಂಬಲ್ ಅಲ್ಲಿ ಹಾಕಿ ಅಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಮ ಮೋಟರ್ ವಾಟರ್ ನ ಪಂಪ್ ಮಾಡಬೇಕಾದ್ರೆ 1 ಆಂಪ್ 2 ಆಂಪ್ಸ್ 5 ಆಂಪ್ಸ್ 10 ಆಂಪ್ಸ್ ಬಂದಿದೆ 15 ಆಂಪ್ಸ್ ಇದೆ ಅಂತ ನೀವು ಅಬ್ಸರ್ವ್ ಮಾಡಿರಬಹುದು. ಯಾವುದು 1 ಆಂಪ್ಸ್ ನೋಡಿ 1 ಆಂಪ್ಸ್ ಬಂದಿದೆ 2 ಆಂಪ್ಸ್ ಬಂದಿದೆ 3 ಆಂಪ್ಸ್ ಬಂದಿದೆ 5 ಆಂಪ್ಸ್ is nothing but 10 amps. ಏನಿದ್ರ ಅರ್ಥ? What is meant by 1 amps, 2 amps, 3 amps, 5 amps, 10 amps and so on 15 amps, 20 amps. ಏನಿದ್ರ ಅರ್ಥ? What is meant by? ಇಲ್ಲಿ ಫಸ್ಟ್ ನೀವು amps ನ ತಿಳ್ಕೊಳ್ಳೋಕೆ ಮುಂಚೆ ಆ ಎಲೆಕ್ಟ್ರಾನ್ is nothing but the charge of an electrons. Okay, ನೋಡಿ charge of an electron. Charge of an electron. ಈ ಎಲೆಕ್ಟ್ರಾನ್ ನ ಮೈನಸ್ ಈ ರೀತಿಯನ್ನು ರೆಪ್ರೆಸೆಂಟ್ ಮಾಡ್ತೀವಿ. the charge of an electron ಈ ರೀತಿಯನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಚಾರ್ಜ್ ಎಷ್ಟಿರುತ್ತೆ ಅಂದ್ರೆ 1.6 into 10 to the power of minus 19 coulomb. The charge of an electron is 1.6 into 10 to the power of minus 19 coulomb. Because of this coulomb is SI unit of electron. SI unit. Electron na SI unit is nothing but charge. Charge particle na SI unit ಬಂದು coulomb. ಆದರೆ ಈ ಎಲೆಕ್ಟ್ರಾನ್ಸ್ ಸಿಂಬಲ್ ನೆಗೆಟಿವ್ ಸೈನ್ ಅನ್ನು ತೋರಿಸ್ತೀವಿ. ಆದ್ರೆ ಚಾರ್ಜ್ ನ ಏನು ತೋರಿಸ್ತೀವಿ? ನೆಗೆಟಿವ್ ಸೈನ್ ಅಲ್ಲಿ ತೋರಿಸ್ತೀವಿ. ಯಾಕೆ ಸರ್ ನೆಗೆಟಿವ್ ಸೈನ್ ಅಲ್ಲಿ ಎಲೆಕ್ಟ್ರಾನ್ಸ್ ಚಾರ್ಜ್ ನ ತೋರಿಸ್ತೀವಿ? ಬಿಕಾಸ್ ಒಂದು ಆಟಮ್ ಅನ್ನು ತಗೊಂಡ್ರೆ ಪ್ರೋಟಾನ್ ನ್ಯೂಟ್ರಾನ್ ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇರುತ್ತೆ. ಇಲ್ಲಿ ಚಾರ್ಜ್ ನೇ ಯಾಕೆ ನೆಗೆಟಿವ್ ಅಂತ ತಗೊಂತೀವಿ ಎಲೆಕ್ಟ್ರಾನ್ ಚಾರ್ಜ್ ಅನ್ನು ಅಂದ್ರೆ ಬಿಕಾಸ್ ನಮ್ಮ ಒಂದು ಆಟಮ್ ಅನ್ನು ತಗೊಂಡ್ರೆ ಪ್ರೋಟಾನ್ಸ್ ಎಷ್ಟಿರ್ತವು ಎಲೆಕ್ಟ್ರಾನ್ಸ್ ಕೂಡ ಅಷ್ಟೇ ಇರ್ತವೆ. ಪ್ರೋಟಾನ್ಸ್ ಎಷ್ಟಿರ್ತವು ಎಲೆಕ್ಟ್ರಾನ್ಸ್ ಕೂಡ ಅಷ್ಟೇ ಇರ್ತವೆ. ನ್ಯೂಟ್ರಾನ್ಸ್ ವೇರಿ ಆಗುತ್ತೆ, ನ್ಯೂಟ್ರಾನ್ಸ್ಗಳು ವೇರಿ ಆಗುತ್ತೆ. ಅದು ಆಲ್ರೆಡಿ ನಮಗೆ ಗೊತ್ತಿದೆ. ಆದರೆ ಪ್ರೋಟಾನ್ಸ್ ಎಷ್ಟಿರ್ತವೆ ಎಲೆಕ್ಟ್ರಾನ್ಸ್ ಅಷ್ಟೇ ಇರ್ತವೆ ಅಂದ್ರೆ ಒಂದು ಆಬ್ಜೆಕ್ಟ್ ನ ಈ ರೀತಿ ಮುಟ್ತಾ ಇದೆ ಅಂದ್ರೆ ಇಟ್ ಈಸ್ ಶಾಕ್ ಹೊಡಿತಾ ಇದೆ. ಇದರಲ್ಲಿ ಚಾರ್ಜ್ ಇದೆ, ಒಂದು ಸೋರ್ಸ್ ಆಫ್ ಎನರ್ಜಿ ಬಂದಿದೆ ಅಂದ್ರೆ ಅದು ಇದೆ ಅಂದ್ರೆ ನಮಗೆ ಶಾಕ್ ಹೊಡಿಬೇಕಾಗಿತ್ತು. ಬಟ್ ಇದು ಶಾಕ್ ಹೊಡಿತಾ ಇಲ್ಲ ಅಂದ್ರೆ ಅಲ್ಲಿ ಏನಾಗಿದೆ ಪ್ರೋಟಾನ್ಸ್ ಎಷ್ಟಿದಾವೆ ಎಲೆಕ್ಟ್ರಾನ್ಸ್ ಅಷ್ಟೇ ಇದಾವೆ. ಎಲೆಕ್ಟ್ರಾನ್ ಚಾರ್ಜ್ಗಳು ಎಷ್ಟಿದಾವೋ ಪ್ರೋಟಾನ್ಸ್ ಚಾರ್ಜ್ ಕೂಡ ಅಷ್ಟೇ ಇರುತ್ತೆ. ಪ್ರೋಟಾನ್ಸ್ ಚಾರ್ಜ್ ಬಂದು ಎಷ್ಟಿರುತ್ತೆ 1.6 into 10 to the power minus 19 ಕೂಲಂಬ್ ಪ್ರೋಟಾನ್ ಚಾರ್ಜ್ ಕೂಡ. ಪ್ರೋಟಾನ್ ಚಾರ್ಜ್ ಕೂಡ ಎಷ್ಟು 1.6 into 10 to the power minus 19 ಕೂಲಂಬ್. ಬಟ್ ದಿಸ್ ಒನ್ ಇಸ್ ಪಾಸಿಟಿವ್. ಇಲ್ಲಿ ಏನಾಗುತ್ತೆ ಪಾಸಿಟಿವ್ ನೆಗೆಟಿವ್ ಬ್ಯಾಲೆನ್ಸ್. ಪಾಸಿಟಿವ್ protons from the positive charge, electrons from the negative charge, the value becomes balanced. ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಯಾವುದೇ ರೀತಿ ಒಂದು ಶಾಕ್ ಒಂದು ಯಾವುದೇ ಒಂದು ಆಟಮ್ ಮುಟ್ಟಿದ್ರು ಕೂಡ ಬೇರೆ ಕಡೆಯಿಂದ ಸೋರ್ಸ್ ಆಫ್ ಎನರ್ಜಿ ಬರದಲ್ಲೇ ಯಾವುದೇ ಒಂದು ಆಟಮ್ ನ ಮುಟ್ಟಿದ್ರು ಕೂಡ ನಮ್ಗೆ ಏನಾಗಲ್ಲ ಶಾಕ್ ಹೊಡೆಯೋದಿಲ್ಲ. ಅದಕ್ಕೋಸ್ಕರ ನೆಗೆಟಿವ್ ಚಾರ್ಜ್ ಅಲ್ಲಿ ನೆಗೆಟಿವ್ ಸೈಡ್ ಅಲ್ಲಿ ನಾವು ಎಲೆಕ್ಟ್ರಾನ್ಸ್ ನ ಇಂಡಿಕೇಶನ್ ಮಾಡ್ಕೊಂತೀವಿ. ನೆಕ್ಸ್ಟ್ the electrons charge of an electron is equal to 1.6 into 10 to the minus 19 coulomb. ಅದರೆ 1 coulomb ಗೆ ಎಷ್ಟು ಎಲೆಕ್ಟ್ರಾನ್ಸ್ ಗಳು ಬರ್ತವೆ ಸರ್? ಅದೇ ನೀವು ನೋಡಿಕೊಂಡು ಇಲ್ಲಿ 1 ಎಲೆಕ್ಟ್ರಾನ್ ಇದೆ. 1 ಎಲೆಕ್ಟ್ರಾನ್ ನ ಚಾರ್ಜ್ 1.6 into 10 to the power minus 19 coulomb. ಅದರೆ 1 coulomb ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬಹುದು? ಫೈಂಡ್ ಔಟ್ ಮಾಡಬಹುದಾ? ನೋಡಿ, by transposing method are dividing both side on 1.6 into 10 to the power minus 19 ಡಿವೈಡ್ ಮಾಡಿಬಿಟ್ರೆ ಸಾಕು, ಅದು 1 ಕೂಲಂಬ್ ಸಿಕ್ಕೋಬಿಡುತ್ತೆ. ಈ ನೆಗೆಟಿವ್ ಸೈನ್ ತಲೆ ಕೆಡಿಸ್ಕೊಂಬೇಡಿ. ನೆಗೆಟಿವ್ ಸೈನ್ ಓನ್ಲಿ ಇಂಡಿಕೇಟ್ ದಟ್ ಒನ್ ಇಸ್ ದ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ಸ್ ಅಂತ ಅಷ್ಟೇ. ಈ ನೆಗೆಟಿವ್ ಸೈನ್ ಏನು ಇಂಡಿಕೇಶನ್ ಮಾಡುತ್ತೆ? ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ ಅಂತ ಇಂಡಿಕೇಶನ್ ಮಾಡುತ್ತೆ. ಆದರೆ 1 ಕೂಲಂಬ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ನೋಡಿ. ಎರಡು ಸೈಡ್ 1.6 into 10 to the power minus 19 ನ ಡಿವೈಡ್ ಮಾಡಿದ್ರೆ ಇನ್ನೇನು
ಇಲ್ಲಿ 1.6 into 10 to the minus 19 ಕೂಲಂಬ್ ಇದೆ. ಇಲ್ಲೂ 1.6 into 10 to the minus 19 ಡಿವೈಡ್ ಮಾಡೋಣ. ಇಲ್ಲೂ ಕೂಡ ಡಿವೈಡ್ ಮಾಡೋಣ. ನೋಡಿ 1 by 1.6 into 10 to the power minus 19 here also 1. ಇಲ್ಲೂ ಕೂಡ ಡಿವೈಡ್ ಮಾಡಿದ್ದೀನಿ. ಏನಾಗುತ್ತೆ? ಡಿವೈಡ್ 1.6 into 10 to the power minus 19 1 1 5 ಆಗುತ್ತೆ. ಏನಾಗುತ್ತೆ? ಏನು ಬರುತ್ತೆ ವ್ಯಾಲ್ಯೂ? 1 ಕೂಲಂಬ್. ಅಂದರೆ 1 ಕೂಲಂಬ್ ಎಷ್ಟು ಎಲೆಕ್ಟ್ರಾನ್ಸ್ ಅದು 1 by 1.6 into 10 to the power minus 19 ಎಲೆಕ್ಟ್ರಾನ್ಸ್ ಆಗಿದೆ. ಹಾಗಾದ್ರೆ 1 ಕೂಲಂಬ್ಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಬರ್ತಿದಾವೆ ನಮಗೆ? 1 by 1.6 into 10 to the power minus 19 ಎಲೆಕ್ಟ್ರಾನ್ಸ್ ಬರ್ತಿದಾವೆ. ಮತ್ತೆ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತವೆ ಅಂದ್ರೆ 6 into 10 to the power of 18 6 into 10 to the power of 18 electrons in 1 coulomb. 1 coulomb ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 6 into 10 to the power of 18. ನೋಡಿ ಇಲ್ಲಿ ಇದೆ ಡಿನಾಮಿನೇಟರ್ ಇದೆ, ಮೇಲೆ ಬರುತ್ತೆ, ಇದು ಪ್ಲಸ್ ಆಗುತ್ತೆ. ಇಲ್ಲಿ 10 to the power of 19 ಬರುತ್ತೆ. ಇಲ್ಲಿ 1 by 1.6 ನ ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? 6 into 10 to the power of 18 electrons. This value will be obtained. We can solve this expression or this term. ಈ ಟರ್ಮ್ ನ ಸಾಲ್ವ್ ಮಾಡಿದ್ರೆ ಅಲ್ಲಿ ವ್ಯಾಲ್ಯೂ ಏನು ಬರುತ್ತೆ? 6 into 10 to the power of 8 electrons. ಹಾಗಾದ್ರೆ ಒಂದು ಕೂಲಂಬ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತವೆ ಅಂತ ಹೇಳ್ಬೋದು? ಒಂದು ಕೂಲಂಬ್ ಚಾರ್ಜ್ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? 6 into 10 to the power of 18 6 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಬಟ್ ಅದನ್ನ ಇಲ್ಲಿ ಕನ್ಸಿಡರ್ ಮಾಡಿಲ್ಲ ನಮಗೆ 10th ಸಿಲೆಬಸ್ ಅಲ್ಲಿ. ಹಾಗಾದ್ರೆ 6 into 10 to the power of 18 ಅಂತಾನೆ ತಗೊಳ್ಳೋಣ. 6 into 10 to the power of 18 ಎಲೆಕ್ಟ್ರಾನ್ಸ್ಗಳು ಒಂದೇ ಒಂದು ಕೂಲಂಬ್ ಚಾರ್ಜ್ ಅನ್ನು ನಮಗೆ ಸಿಕ್ಕೋಗ್ತದೆ. 2 ಕೂಲಂಬ್ ಚಾರ್ಜ್ ಇದ್ರೆ ಎಷ್ಟು ಇರ್ತವೆ? 12 into 10 to the power of 18 ಎಲೆಕ್ಟ್ರಾನ್ಸ್ ಬರ್ತವೆ. 3 ಕೂಲಂಬ್ ಚಾರ್ಜ್ ಅಂತ ಹೇಳಬೇಕು ಅಂದ್ರೆ ಎಷ್ಟು ಇರ್ತವೆ? 6 3s 18 into 10 to the power of 18 ಎಲೆಕ್ಟ್ರಾನ್ಸ್ ಇರ್ತವೆ. ಅದೇ 24 into 10 to the power of 18 ಎಲೆಕ್ಟ್ರಾನ್ಸ್ ಬರ್ತವೆ. ಎಷ್ಟು ಕೂಲಂಬ್ಸ್ ಇರ್ತವೋ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಎಲೆಕ್ಟ್ರಾನ್ಸ್ ಸಿಗ್ತವೆ. ಹಾಗಾದ್ರೆ ಒಂದು ಕೂಲಂಬ್ ಚಾರ್ಜ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ ಅಂತ ಹೇಳ್ಬೋದಾ? ಎಷ್ಟು ಎಲೆಕ್ಟ್ರಾನ್ಸ್ ಬರ್ತವೆ? 6 into 10 to the power of 18 electrons. 1 coulomb is nothing but 6 into 10 to the power of 18 electrons. 1 coulomb. ಅದರಲ್ಲಿ 1 amps, 2 amps, 3 ampere, 5 ampere, 10 ampere and so on ampere. ಅದು 1 ampere ನ ಯಾವ ರೀತಿ ಡಿಫೈನ್ ಮಾಡೋದು? ನೋಡಿ ಇಲ್ಲಿ 1 ampere I is equal to ನಮಗೆ ಗೊತ್ತು ಫಾರ್ಮುಲಾ ಏನು? Q by T. I is equal to Q by T is nothing but rate of change of is nothing but rate of flow of electric charges. Rate of flow of electric charges. ಆದರೆ 1 ampere ಅಂತ ತೋರಿಸ್ತಿದೆ ಕರೆಂಟ್ ಎಷ್ಟು ತೋರಿಸ್ತಿದೆ? 1 ampere ಅಂತ ತೋರಿಸ್ತಿದೆ. ಅದು 1 ampere ಅಂತ ಆಗಬೇಕು ಅಂದ್ರೆ ಚಾರ್ಜ್ ಎಷ್ಟು ಫ್ಲೋ ಆಗ್ತಿರ್ಬೋದು? ಇಸ್ ನಥಿಂಗ್ ಬಟ್ ಒಂದು ಪಾಯಿಂಟ್ ಇಂದ ಪರ್ ಸೆಕೆಂಡ್ ಗೆ ಎಷ್ಟು ಚಾರ್ಜ್ ಫ್ಲೋ ಆಗೋದು? ಒಂದು ಪಾಯಿಂಟ್ ಇದೆ, ಕಂಡಕ್ಟರ್ ಇದೆ, ಇಲ್ಲಿ 1 ಆಂಪಿಯರ್ ಕರೆಂಟ್ ತೋರಿಸ್ತಿದೆ ಅಮ್ಮೀಟರ್ ಅಲ್ಲಿ. ನಾವು ಅಮ್ಮೀಟರ್ ನ ತಗೊಂಡಿದೀವಿ ಮೆಜರ್ ಮಾಡೋದಕ್ಕೆ. ಅಲ್ಲಿ 1 ಆಂಪಿಯರ್ ಅಂತ ತೋರಿಸ್ತಿದೆ. ಆದರೆ ಈ ಪಾಯಿಂಟ್ ಅಲ್ಲಿ ಪರ್ ಸೆಕೆಂಡ್ 1 ಸೆಕೆಂಡ್ಗೆ ಎಷ್ಟು ಚಾರ್ಜ್ ಹೋಗಿರ್ಬೋದು? ಎಷ್ಟು ಕೂಲಂಬ್ ಚಾರ್ಜ್ ಹೋಗಿರ್ಬೋದು? ಎಷ್ಟು ಹೋಗಿರ್ಬೋದು? ನೋಡಿ ಇಲ್ಲಿ 1 ಬರಬೇಕು ಅಂದ್ರೆ ಇಲ್ಲೂ ಕೂಡ 1 ಕೂಲಂಬ್ ಚಾರ್ಜ್, ಇಲ್ಲೂ ಕೂಡ 1 ಸೆಕೆಂಡ್. ಅಂದ್ರೆ ಪರ್ ಸೆಕೆಂಡ್ಗೆ 1 ಕೂಲಂಬ್ ಚಾರ್ಜ್ ಅಟ್ ದ ಪಾಯಿಂಟ್ ಮೂವ್ ಆಗಿದೆ ಅಂತ. ಪರ್ ಸೆಕೆಂಡ್ಗೆ 1 ಕೂಲಂಬ್ ಆಫ್ ಚಾರ್ಜ್ ವಿಲ್ ಬಿ ಮೂವ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. At a particular point is nothing but 1 ampere. Is nothing but 1 ampere. Again, 1 coulomb ಅಂದ್ರೆ ಎಷ್ಟು? 1 coulomb is nothing but what? 6 into 10 to the power of 18 electrons. 6 into 10 to the power of 18 electrons in 1 second ಅಲ್ಲಿ ಮೂವ್ ಆಗಿದಾವೆ at a point. 6 into 10 to the power of 18 electrons 1 second ಅಲ್ಲಿ ಒಂದು ಪಾಯಿಂಟ್ ಇಂದ ಮೂವ್ ಆಗಿದಾವೆ ಅಂದ್ರೆ that is our 1 ampere. That is our 1 ampere. Next one 2 ampere. Adare 2 ampere ಅಂದ್ರೆ ಏನು ಸರ್? 2 ampere is nothing but 2 coulomb of charge in 1 second. 2 coulomb of charge in 1 second. 2 coulomb of charge ಒಂದು ಪಾಯಿಂಟ್ ಅಲ್ಲಿ 2 coulomb of charge ಮೂವ್ ಆಗ್ತಿದಾವೆ ಎಷ್ಟರಲ್ಲಿ? at 1 second. 1 second ಆದರೆ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತವೆ? 12 into 10 to the power of 18 electrons in 1 second.
12 into 10 to the power of 18 electrons in 1 second. 2 into 6 into 10 to the power of 18 multiply ಮಾಡಿದ್ರೆ ಎಷ್ಟಾಗುತ್ತೆ 6 2s 12 ಹಾಗಾದ್ರೆ ಎಷ್ಟು ಬರ್ತವೆ ಎಲೆಕ್ಟ್ರಾನ್ಸ್ 2 ಆಂಪಿಯರ್ ಗೆ 12 into 10 to the power of 18 ಎಲೆಕ್ಟ್ರಾನ್ ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಕಂಡಕ್ಟರ್ ಅಲ್ಲಿ 12 into 10 to the power of 18 ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತವೆ in 1 second and so on ಹಾಗಾದ್ರೆ ಲಾಸ್ಟ್ 10 ಆಂಪಿಯರ್ ಎಷ್ಟಾಗಬಹುದು Very 10 ampere is nothing but 10 coulomb in 1 second. 10 coulomb in 1 second. The coulomb, 1 coulomb is equal to 6 into 10 to the power of 18 electrons. Agar ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 10. Here is nothing but 1 second. ಎಷ್ಟಾಗುತ್ತೆ 60 into 10 to the power of 18 electrons in 1 second. 10 ampere. 10 ampere is nothing but 60 into 10 to the power of 18 electrons per second. At a particular point conductor alli 60 into 10 to the power of 18 electrons in 1 second alli move ಆಗ್ತಿದೆ ಅಂತ. In this class we are discussed about electric current and charges, and the formula can be derived I is equal to Q by T, and also the SI units of charge, areas, and also time, and also current. In the next class we can discuss about electric circuit and more concepts of electricity.